channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 1ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಪಾಠವಾದ ವಂದನೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಕವಿ LK ಕಂಬಾರ್ ಅವರು ಬರೆದಿದ್ದಾರೆ. ಈ ಪದ್ಯವನ್ನು ನೀವು ಸಹ ರಾಗವಾಗಿ ಹಾಡಿ ಮಕ್ಕಳೇ. ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಸಾಕಿದ ತಾಯಿಗೆ ವಂದನೆ. ಮೈ ಮುರಿದುಡಿದು ನನ್ನನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ, ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ, ಯೋಧಗೆ ಮಾಡುವೆ ವಂದನೆ. ಈ ರೀತಿ ನೀವು ಸಹ ರಾಗವಾಗಿ ಹಾಡಿ ಮಕ್ಕಳೇ. ನೋಡಿ, ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಂದ್ರೆ ಏನು ಮಕ್ಕಳೇ? ನವಮಾಸ ಅಂದರೆ ನವ ಅಂದರೆ 9, ಮಾಸ ಅಂದರೆ ತಿಂಗಳು ಮಕ್ಕಳೇ. ಅಂದರೆ ತಾಯಿ 9 ತಿಂಗಳ ಕಾಲ ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಪ್ರೀತಿಯಿಂದ ಸಾಕಿ ಲಾಲನೆ ಪಾಲನೆ ಮಾಡಿದ ತಾಯಿಗೆ ಮೊದಲು ನಮಸ್ಕಾರಗಳು ಅಥವಾ ನಮನಗಳು ಅಂತ ಹೇಳ್ತಾ ಇದ್ದಾರೆ. ನಂತರ ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈಮುರಿ ದುಡಿದು ಅಂತಂದರೆ ಹಗಲಿರುಳು ಕಷ್ಟಪಟ್ಟು ದೈಹಿಕವಾಗಿ ಶ್ರಮಿಸಿ ನಮಗೋಸ್ಕರ ದುಡಿದು ನಮ್ಮನ್ನು ಸಲಹುವ ಹಾಗೂ ಉತ್ತಮವಾಗಿ ಬೆಳೆಸುವ ತಂದೆಗೆ ಗೌರವಪೂರ್ವಕವಾದ ನಮಸ್ಕಾರಗಳು ಅಥವಾ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಂತರ ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಾಲ್ಯದಿಂದಲೇ ನಮಗೆ ಅಕ್ಷರಜ್ಞಾನ, ವಿದ್ಯೆ ಮತ್ತು ಒಳ್ಳೆಯ ಬುದ್ಧಿ ಸಂಸ್ಕಾರವನ್ನು ಕಲಿಸಿ ನಮ್ಮ ಭವಿಷ್ಯವನ್ನು ಹರಸುವ ಶಿಕ್ಷಕರಿಗೆ ಅಥವಾ ಗುರುಗಳಿಗೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಂತರ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಮಗೆ ಶೀತ, ಜ್ವರ, ನೆಗಡಿ, ಕೆಮ್ಮು ಇನ್ನೂ ಅನೇಕ ಕಾಯಿಲೆಗಳನ್ನು ಗುಣಪಡಿಸಿ ಆರೋಗ್ಯ ಮತ್ತು ಮರುಜೀವ ನೀಡ್ತಕ್ಕಂತಹ ವೈದ್ಯರಿಗೆ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಂತರ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ಹಾಗಂದ್ರೆ ಏನು ಮಕ್ಕಳೇ? ಅಂದರೆ ದಿನಾಲು ಹೊಲದಲ್ಲಿ ಬಿಸಿಲು ಮಳೆ ಎನ್ನದೆ ಕಷ್ಟಪಟ್ಟು ದುಡಿದು ಇಡೀ ಜಗತ್ತಿಗೆ ಹೊಟ್ಟೆ ತುಂಬ ಅನ್ನ ನೀಡ್ತಕ್ಕಂಥ ಅನ್ನದಾತ ಅಂದರೆ ರೈತನಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಂತರ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಮಕ್ಕಳೇ, ನಮ್ಮ ದೇಶದ ಗಡಿಯನ್ನು ಯಾರು ರಕ್ಷಿಸ್ತಾರೆ? ನಮ್ಮ ದೇಶದ ಗಡಿಯನ್ನು ಯೋಧರು ರಕ್ಷಿಸ್ತಾರಲ್ವಾ? ದೇಶದ ಗಡಿಯಲ್ಲಿ ನಿಂತುಬಿಟ್ಟು ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಹಗಲಿರುಳು ನಮ್ಮ ನಾಡನ್ನು ಶತ್ರುಗಳಿಂದ ರಕ್ಷಿಸುವ ದೇಶದ ಕಾವಲುಗಾರನಾದ ಯೋಧನಿಗೂ ಸಹ ನನ್ನ ಗೌರವಪೂರ್ವಕ ವಂದನೆಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಗಮನಿಸಿ, ಪದಗಳ ಅರ್ಥ ಕೊಟ್ಟಿದ್ದಾರೆ. ಮಾಸ ಅಂದರೆ ತಿಂಗಳು, ವಂದನೆ ಅಂದರೆ ನಮಸ್ಕಾರ, ಸಲಹು ಅಂದರೆ ಆರೈಕೆ, ನಿತ್ಯ ಇದರ ಅರ್ಥ ಪ್ರತಿದಿನ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಮೊದಲ ಬಿಟ್ಟ ಸ್ಥಳ ನವಮಾಸ ಹೊತ್ತು ಸಾಕಿದ ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ ತಾಯಿಗೆ ವಂದನೆ. ನವಮಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ. ನಂತರ ಎರಡನೆಯ ಬಿಟ್ಟ ಸ್ಥಳ ಮೈಮುರಿ ದುಡಿದು ಬೆಳೆಸಿದ ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ ತಂದೆಗೆ ವಂದನೆ. ಮೈಮುರಿ ದುಡಿದು ಬೆಳೆಸಿದ ತಂದೆಗೆ ವಂದನೆ. ನಂತರ ಮೂರನೆಯ ಬಿಟ್ಟ ಸ್ಥಳ ವಿದ್ಯಾಬುದ್ಧಿ ಕಲಿಸಿ ಹರಸಿದ ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ ಗುರುವಿಗೆ ವಂದನೆ. ವಿದ್ಯಾಬುದ್ಧಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ ರೈತಗೆ ವಂದನೆ.
ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ವಂದನೆ. ನಂತರ 5ನೆಯ ಬಿಟ್ಟ ಸ್ಥಳ, ರೋಗ ವಾಸಿ ಮಾಡುವ ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ, ವೈದ್ಯಗೆ ಮಾಡುವೆ ವಂದನೆ. ರೋಗ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಂತರ 6ನೆಯ ಬಿಟ್ಟ ಸ್ಥಳ, ನಾಡಿನ ರಕ್ಷಣೆ ಮಾಡುವ ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ, ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ಮಾಡುವ ಯೋಧಗೆ ಮಾಡುವೆ ವಂದನೆ. ನೀವು ಸಹ ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಮಕ್ಕಳೇ. ನಂತರ ಆ ಮುಖ್ಯ ಪ್ರಶ್ನೆ, ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ, ಗಮನಿಸಿ ಮಕ್ಕಳೇ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. 2ನೇ ಸಾಲು, ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ನಂತರ 3ನೇ ಸಾಲು, ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ನಂತರ 4ನೆಯ ಸಾಲು, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಂತರ 5ನೆಯ ಪದ್ಯದ ಸಾಲು, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಂತರ 6ನೆಯ ಪದ್ಯದ ಸಾಲು, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಂತರ ಈ ಮುಖ್ಯ ಪ್ರಶ್ನೆ, ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ. ವೈದ್ಯೆ ಏನು ಮಾಡುತ್ತಿದ್ದಾರೆ ಮಕ್ಕಳೇ? ವೈದ್ಯೆ ರೋಗಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ನಂತರ 2ನೇ ಚಿತ್ರವನ್ನು ಗಮನಿಸಿ. ರೈತರು ಏನು ಮಾಡ್ತಾ ಇದ್ದಾರೆ ಮಕ್ಕಳೇ? ರೈತರು ವ್ಯವಸಾಯ ಮಾಡುತ್ತಿದ್ದಾರೆ. ನಂತರ 3ನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಶಿಕ್ಷಕಿ ಏನು ಮಾಡುತ್ತಿದ್ದಾರೆ? ಶಿಕ್ಷಕಿ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ. ಹೀಗೆ ನೀವು ಸಹ ಈ ಚಿತ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.